ಡಾಕ್ಟರ್ ಎಸ್.ಸಿ. ಶಂಕರೇಗೌಡರು ಮಂಡ್ಯ ಜಿಲ್ಲೆಯಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ₹5 ಡಾಕ್ಟರ್ ಎಂದೇ ಗುರುತಿಸಲ್ಪಟ್ಟಿದ್ದಾರೆ. ಇವರು ಚರ್ಮದ ಕಾಯಿಲೆ ನೋಡುವ ವೈದ್ಯರು. ಸುಮಾರು 40 ವರ್ಷದಿಂದ ಕೇವಲ ₹5ಗೆ ದಿನವೂ 500ಕ್ಕೂ ಹೆಚ್ಚಿನ ರೋಗಿಗಳನ್ನು ನೋಡುತ್ತಾರೆ. ಇವರ ಕೈಗುಣ ತುಂಬ ಒಳ್ಳೆಯದು. ಬಡವರ ಬಂಧು ಎಂದೇ ಹೆಸರಾಗಿರುವ ಇವರಿಗೆ ಬೇಕಾದಷ್ಟು ದುಡ್ಡು ಮಾಡುವ ಅವಕಾಶ ಇದ್ದರೂ ಅದನ್ನು ತಿರಸ್ಕರಿಸಿ ಸಾರ್ಥಕ ಹಾಗೂ ಮಾದರಿ ವೈದ್ಯರಾಗಿ ಇದ್ದಾರೆ. ಪದ್ಮಶ್ರೀ ಪ್ರಶಸ್ತಿ, CNN ನ್ಯೂಸ್ ಅವರ ಇಂಡಿಯನ್ ಆಫ್ ದ ಇಯರ್ ಮುಂತಾದ ಅತ್ಯುನ್ನತ ಪ್ರಶಸ್ತಿ ಹಾಗೂ ಗೌರವ ಲಭಿಸಿದರೂ ಇವರು ಸರಳತೆಯ ಸಾಕಾರ ಮೂರ್ತಿ. ಇಂತಹ ಆದರ್ಶ ಮೂರ್ತಿ ಡಾಕ್ಟರ್ ಶಂಕರೇಗೌಡ ಅವರ ಜೊತೆ ನಡೆಸಿದ ಮಾತುಕತೆ ನಿಮಗಾಗಿ ನಮ್ಮ ಹೆಮ್ಮೆಯ ಕಾಣಿಕೆ. ವಿಶ್ವದ ಹೂಮನಸ್ಸಿನ ಎಲ್ಲರಿಗೂ ಅಮೋಘಂ ಚಾನಲ್ನ ಈ ಸಂಚಿಕೆಗೆ ಸುಸ್ವಾಗತ. ಇವತ್ತು ನಾವು ದೈವಾಂಶ ಸಂಭೂತರು ಅಂತ ನಾನು ಮನಸ್ಪೂರ್ವಕವಾಗಿ ಅಂದ್ಕೊಂಡಿದ್ದೀನಿ. ನಮ್ಮ ಮಂಡ್ಯದಲ್ಲಿರುವ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಡಾಕ್ಟರ್ ಶಂಕರೇಗೌಡ ಸರ್ ಅವರ ಮನೆಗೆ ಬಂದಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ನಿಮ್ಮ ₹5 ಡಾಕ್ಟ್ರು ಅನ್ನೋ ಒಂದು ಹೆಸರನ್ನ ಕೇಳ್ತಾನೆ ಇದ್ವಿ ತುಂಬ ವರ್ಷದಿಂದ. ನಿಮ್ಮನ್ನು ನೋಡೋಕ್ಕೆ ಅಂತಲೇ ಹೋದ ವರ್ಷ ಬಂದಿದ್ದೆ. ನನ್ನ ಸಣ್ಣ ಸಮಸ್ಯೆನೂ ಇತ್ತು, ನೀವು ಪರಿಹಾರ ಮಾಡಿಕೊಟ್ರಿ. ನೋಡಿದ್ದಕ್ಕೂ ಕೇಳಿದ್ದಕ್ಕೂ ಪ್ರತ್ಯಕ್ಷವಾಗಿ ನೋಡಿದಾಗ ಒಂಥರ ಮೈ ರೋಮಾಂಚನ ಆಯಿತು ಸರ್. ಇದು ಉತ್ಪ್ರೇಕ್ಷೆ ಅಲ್ಲ, ನೀವು ಹೇಗೆ ಬದುಕಬೇಕು ಅನ್ನೋದನ್ನು ಮಾತಾಡಿಲ್ಲ ಎಲ್ಲೂ, ಆದರೆ ನಿಮ್ಮ ಜೀವನದ ಮೂಲಕ ಜನರಿಗೆ ತೋರಿಸ್ಕೊಂಡು ಬರ್ತಿದ್ದೀರಾ ಸರ್. ನಿಮಗೆ ಈ ₹5 ಡಾಕ್ಟ್ರು ಅಂದರೆ ₹5 ತೊಗೊಂಡು ಇಷ್ಟು ಕಡಿಮೆಯಲ್ಲಿ ಜನರಿಗೆ ಒಂದು ವೈದ್ಯಕೀಯ ಸೇವೆ ಸಲ್ಲಿಸಬೇಕು ಅಂತ ಅನ್ಸೋದಕ್ಕೆ ಪ್ರೇರಣೆ ಏನಿದೆ ಸರ್? ನಾನು ಸ್ಟಾರ್ಟ್ ಮಾಡಿದಾಗ ಅದು ₹5 ತೊಗೊಳ್ತಾ ಇದೆ 1982ನಲ್ಲಿ. ಹಾಂ ಸರ್. ಇವತ್ತು ಕೂಡ ಅಷ್ಟೇ ತೊಗೊಳ್ತಾ ಇದ್ದೀನಿ. ಅವತ್ತು ನಾನು ತೊಗೊಳ್ತಕ್ಕಂಥದ್ದು ಹಣಕ್ಕೆ ಅದು ವ್ಯಾಲ್ಯೂ ಇತ್ತು. ₹5 ಅಂತೇನು ಅವತ್ತು ಕಡಿಮೆ ಏನು ಹಣ ಅಲ್ಲ ಅದು. ಆದರೆ ಇವತ್ತು ಈ ಇನ್ಫ್ಲೇಷನ್ ವರ್ಡ್ನಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಇದು ಭಾಳ ಕಡಿಮೆ. ಅಂದರೆ ಅವತ್ತು ನಾನು ಕೂಡ ₹5 ತೊಗೊಂಡು ನೋಡ್ತಾ ಇದ್ದೆ. ಆವಾಗ ನನಗೆ ಒಂದು 2 ವರ್ಷದಲ್ಲಿ ನಾನು ಅವತ್ತಿನ ಕಾಲದಲ್ಲೂ ಕೂಡ ನಾನು 200 ಜನನ ನೋಡ್ತಾ ಇದ್ದೆ. ಅವತ್ತು ನನಗೇನಿಸ್ತು ಅಂದರೆ ಆವಾಗ ಅದು ಸಾಕು ಅನ್ನಿಸ್ತು. ಅದರಿಂದ ನಾನು ಒಂದು 10-15 ವರ್ಷನೂ ನಾನು ನೋಡ್ಕೊಂಡು ಬಂದೆ. ಆವಾಗ ಯಾರೂ ₹5ನ ಕಡಿಮೆ ಅಂತೇನು ಮಾತಾಡ್ತಿರಲಿಲ್ಲ. ಆವಾಗ ಅವರು ಕೂಡ ಭಾಳ ಜನ ತೊಗೊಳ್ತಾ ಇರ್ತಿದ್ರು. ₹25, ₹50ವರೆಗೂ ತೊಗೊಳ್ತಿದ್ರು ಕನ್ಸಲ್ಟೇಷನ್ನ. ಹೊಸದ್ರಲ್ಲಿ ನಮ್ಮ ಜೊತೆಲಿ ಸ್ಟಾರ್ಟ್ ಮಾಡಿದಾಗ ನಾವು ಓದ್ಕೊಂಡು ಬಂದವರು ಕೂಡ ₹5ನೇ ತೊಗೊಳ್ತಾ ಇದ್ರು. ಒಂದೇನಪ್ಪ ಅಂತಂದರೆ ಅವತ್ತು ನಾವು ಅದಕ್ಕೆ ಸ್ಟಿಕಾನ್ ಆಗಲಿಕ್ಕೆ ಒಂದೇ ಕಾರಣ ಏನೂ ಅಲ್ಲ. ಅವತ್ತು ಕೂಡ ನಾವೇನಾದರೂ ನಾನು ಓದಿದಾಗ ಒಂದು ಆಸೆ ಇತ್ತು, ಏನಾದರೂ ನಾವು ಓದಿದ ಮೇಲೆ ನಾವೊಂದು ಹುಟ್ಟಿದ ಊರಿನಲ್ಲಿ ನಾವೇನಾದ್ರು ಬಂದು ಪ್ರಾಕ್ಟೀಸ್ ಮಾಡೋದಾ ಅಂಥೇಳಿ. ಇವತ್ತು ಏನಾಗ್ತಾಯಿದೆ ಅಂದರೆ ಎಲ್ಲರೂ ಕೂಡ ನೀವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಅವತ್ತು ಕೂಡ ನಾವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಇಲ್ಲಿ ಬಂದೋ. ಇವಾಗ ನಾವೇ ಯಾವುದಾದ್ರು ಒಂದು ಗೌರ್ಮೆಂಟ್ ಜಾಬ್ಗೆ ಹೋದರೆ ನಾವು ಎಲ್ಲಾದರೂ ಒಂದು ಟ್ರಾನ್ಸ್ಫರ್ ಹಾಕಿದ್ದು ಮಾಡಿದರೆ ಅಲ್ಲಿಗೆ ಹೋಗಲೇಬೇಕಾಗ್ತಿತ್ತು. ಏನೋ ನಾವು ಹುಟ್ಟಿದ ಊರಿನಲ್ಲಿ ನಾವು ಇರೋದಾ, ನಾವೇನಾದ್ರು ನಮ್ಮ ಬುದ್ಧಿಶಕ್ತಿ ಇದ್ದರೆ ಅದು ನಮ್ಮ ಜನಗಳಿಗೆ ಪ್ರಯೋಜನ ಆಗಲಿ ಅನ್ನೋದು ಒಂದು. ಅದೇ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗಲೂ ಕೂಡ ಅದು ಒಳ್ಳೆ ಚೆನ್ನಾಗೇ ನಡೀತಿತ್ತು. ಆಮೇಲೆ ಅದರಲ್ಲೇ ಕೂಡ ಆ ಟೈಮಲ್ಲಿ ನಾನು ಕೂಡ ಒಂದು ವ್ಯವಸಾಯನೂ ಮಾಡ್ತಾಯಿದ್ದೆ. ನಾನು ನಮ್ಮ ಅಣ್ಣ ಬೇರೆ ಅದು ಒಂದು 87ನಲ್ಲಿ. ಆಗ ನಾನು ವ್ಯವಸಾಯನೂ ಮಾಡ್ತಾಯಿದ್ದೆ ಮತ್ತು ಒಂದು ಕ್ರಷರ್ ಇದ್ದು ಓಡಿಸ್ತಾ ಇದ್ದೆ ಮತ್ತು ಕ್ಲಿನಿಕ್ನು ಬರೆದು ನೋಡ್ಕೋತಿದ್ದೆ. ಆ ಟೈಮಲ್ಲಿ ನಾನು ಮದುವೆ ಆಗೋಕ್ಕೆ ಮುಂಚೆನೇ ಈ ಮನೇನ ಕಟ್ಕೊಂಡಿದ್ದೆ. ಆಮೇಲೆ ನನಗೂ ಗೊತ್ತಾಯಿತು ಈ ಗ್ಲೋಬಲೈಸೇಷನ್ನು ಇವೆಲ್ಲ ಆದಮೇಲೆ ಇದು ಹೆಚ್ಚಿಗೆ ಪ್ರಾಸ್ಪೆಕ್ಟ್ ಇಲ್ಲ ಅಂತ. ಎಲ್ಲಿ ನಾವು ಪ್ರಾಕ್ಟೀಸ್ ಮಾಡುವ ಏರಿಯಾದಲ್ಲಿ ಬೇರೆಯವ್ರಿಗೆ ಒಂದು ಅವಕಾಶಗಳು ಜಾಸ್ತಿ ಇದೆ ಅದು. ಆದರೂ ಕೂಡ ನನಗೆ ಆ ಜೀವನದಲ್ಲಿ ಒಂದು ಸಂತೃಪ್ತಿ ಇತ್ತು. ನನಗೆ ಸಾಕು ಅನ್ನಿಸ್ತು. ಸಾಕು ಅನಿಸೋದೇ ಇಲ್ವಲ್ಲ ಸರ್ ಯಾರಿಗೂ. ನೀವು ಅದಕ್ಕೆ ಒಂದು ಅಂದರೆ ಅದಕ್ಕೆ ಅಪವಾದ ಅನ್ನೋ ಥರ ನನಗಿಷ್ಟು ಸಾಕು, ನಾನು ಬಡವರಿಗೋಸ್ಕರ ಅಂದರೆ ಎಲ್ರಿಗೂ, ಬಡವರು ಶ್ರೀಮಂತರು ಅಲ್ಲ, ನನ್ನ ಹತ್ರ ಬರೋ ರೋಗಗಳಿಗೆ ನನ್ನ ಫೀಸ್ ಇಷ್ಟೇ ಅಂತ ನೀವು ನಿಗದಿ ಮಾಡಿದ್ರಿ. ನಿಮಗೆ ಇನ್ನೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೇಳಿ. ಎಷ್ಟೋ ಸಾರಿ ನಾನು ₹5 ತೊಗೊಂಡು ನೋಡ್ತಿದ್ದೆ. ಅವತ್ತು ಎಷ್ಟೋ ಜನ ಬಡ ಪೇಷಂಟ್ಗಳು ಬಡವರು ಬರ್ತಿದ್ರು, ತೋರಿಸ್ಕೊತಿದ್ರು, ಹೆಚ್ಚಿಗೆ ಮಾತೇ ಆಡ್ತಿರ್ಲಿಲ್ಲ. ಬರೀ ಒಂದು ₹5 ತೋರಿಸ್ಕೊಡೋರು, ಏನು ಟ್ರೀಟ್ಮೆಂಟ್ ಕೊಡ್ತೀವೋ ನೋಡ್ಕೊಂಡು ಹೋಗೋರು. ಹೆಚ್ಚಿಗೆ ಜನ ಶ್ರೀಮಂತರು ಅಂತಿರ್ತಾರೆ, ಸುಮ್ಮನೆ ಒಂದು ಅರ್ಧ ಗಂಟೆ ಮಾತಾಡ್ತಾರೆ.
ಅವರು ಕಾಸು ಕೊಡೋದಿಲ್ಲ, ಪರಿಚಯ ಹೆಸರು ಹೇಳ್ಕೊಂಡು ಸುಮ್ಮನೆ ಹೋಗ್ತಾರೆ. ನಾನು ನನ್ನ ಟೈಮನ್ನು ಹೆಚ್ಚಿಗೆ ಯಾರು ನನ್ನ ಜೊತೆಗೆ ಕಾಸನ್ನು ಕೊಡ್ತಾರೋ ಅವ್ರ ಜೊತೆಯಲ್ಲಿ ಕಾಲ ಕಳೀಲೋ, ಇಲ್ಲ ಸುಮ್ಮನೆ ಮಾತಾಡಿಕೊಂಡು ನಾನು ದೊಡ್ಡತನ ತೋರ್ಕೊಂಡು ಬದುಕಲೋ. ಏನಪ್ಪ ಅಂತಂದರೆ ಒಂದು 5 ರೂಪಾಯಿ ನೋಡೋದ್ರಿಂದ, ನೀವು ಹೆಚ್ಚಿಗೆ ಜನಗಳನ್ನ ನೋಡೋದ್ರಿಂದ ನಿಮ್ಗೆ ಇನ್ಕಮ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೂ ಕೂಡ ಇನ್ನೂ ಒಂದು ಏನಪ್ಪ ಅಂತಂದರೆ, ಎಷ್ಟೇ ಕೊಟ್ಟರು ನೀವು ಸಾಕು ಅಂತ ಯಾರು ಹೇಳ್ತೀರಿ? ಯಾರು ಹೇಳಲ್ಲ ಸರ್, ಯಾರಿಗೂ ದುಡ್ಡು ಸಾಕು ಅನಿಸೋದಿಲ್ಲ ನಿಮ್ಮ ಥರ. ಸಾಕು ಅಂತ ಏನು ಅಂತಲ್ಲ, ಅದು ನಾನು ಯಾರನ್ನೂ ಕ್ರಿಟಿಸೈಸ್ ಮಾಡೋದಲ್ಲ. ಆವತ್ತಿನ ಕಾಲಕ್ಕೆ ಅದು ಒಂದು ಹಣ ಇತ್ತು, ಇವತ್ತಿನ ಕಾಲದಲ್ಲಿ ಅದಕ್ಕೆ ಬೆಲೆ ಇಲ್ಲದೇ ಇರ್ಬೋದು. ಆದರೂ ಕೂಡ ಜನಗಳು ಇವತ್ತು ಕೂಡ ಬರ್ತಾರೆ. ಇವತ್ತೇನು ನಾನು ನೋಡ್ತಾ ಇದ್ನೋ ಅದು ನಾವು ವಯಸ್ಸಾಯ್ತಾ ಅದೇನು ಕಡಿಮೆ ಆಗಲಿಲ್ಲ. ನಾನೇನು ತಿಳ್ಕೊಂಡಿದ್ದೆ ಅಂದರೆ, ಹೊಸರಲ್ಲಿ ಓದ್ತಾ ಇದ್ದಾಗ ನಮ್ಮಂಗೆ ಓದ್ಕೊಂಡು ಬರ್ತಾರೆ. ಒಂದು 15-20 ವರ್ಷ ಆದಮೇಲೆ ನಮ್ಮಂಗೆ ಓದ್ಕೊಂಡು ಬಂದವರು ನಮ್ಮನ್ನು ಓವರ್ಟೇಕ್ ಮಾಡ್ಕೊತಾರೆ. ಆವಾಗ ನನಗೇನಾದ್ರು ಫ್ರೀ ಟೈಮ್ ಇದ್ದರೆ ನಾನು ವ್ಯವಸಾಯನೋ, ನಾನು ಒಂದು ಕ್ರಷರ್ನೋ ನೋಡ್ಕೊಂಡಿರ್ಮ ಅಂದರೆ ಜಾಗ್ರಿದು ಒಂದು ಕ್ರಷರ್ ಇತ್ತು, ಅದು ನೋಡ್ಕೊಂಡಿರ್ಮ ಅಂತಿದ್ದೆ. ಆದರೆ ನಾನು 40 ವರ್ಷ ಆದಮೇಲೆ ಗೊತ್ತಾಯಿತು, ಜನ ಇನ್ನೂ ಜಾಸ್ತಿ ಇದ್ದರೆ ಹೊರತು ಕಡಿಮೆ ಏನೂ ಆಗೋದಿಲ್ಲ ಅಂತ. ಇದು ಪ್ರಾಕ್ಟೀಸ್ ವಿಲ್ ಮೇಕ್ ದ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ. ಮತ್ತು ಇದು ಹೆಚ್ಚಿಗೆ ಜನಗಳಿಗೆ ಉಪಯೋಗನೂ ಆಗುತ್ತೆ. ಮತ್ತು ಹೆಚ್ಚಿಗೆ ಜನಗಳು ಅದನ್ನು ಅವ್ರು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸಗಳಿಗಿಂತ ಅದೇ ದೊಡ್ಡದು ಅಂತ ಕಾಣಿಸುತ್ತೆ. ನಾನೇನು ಫ್ರೀ ನೋಡ್ತಾ ಇಲ್ಲ. ಇವಾಗ ನೀವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನನಗೆ ಹೇಳ್ತೀರಿ ನನ್ನನ್ನು ಬಡವರು ಡಾಕ್ಟ್ರು ಅಂತ. ಗೌರ್ಮೆಂಟಲ್ಲಿ ಫ್ರೀ ನೋಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು ಇದು ಮಾಡ್ತಾರೆ. ಆದರೂ ಕೂಡ ಜನ ಬರ್ತಾರೆ ಅಂತಂದರೆ ಇದಕ್ಕೆ ಕೂಡ ನೀವು ಕಾರಣನೇ ಹೇಳ್ಬೇಕಾಯ್ತದೆ. ಅಲ್ಲ, ಅವ್ರಿಗೆಲ್ಲ ಸಂಬಳ ಸರ್ಕಾರ ಕೊಡುತ್ತೆ. ಅಲ್ಲ, ಸಂಬಳ ಅಲ್ಲ, ಜನಗಳು ಸುಮ್ಮನೆ ಏನೂ ಬರೋದಿಲ್ಲ. ನಿಮಗೆ ಒಂದು ನಾಲೆಡ್ಜ್ ಇರಲೇಬೇಕು. ನಿಮಗೆ ಜ್ಞಾನ ಇಲ್ದೇ, ಅವ್ರಿಗೆ ಪ್ರಯೋಜನ ಇಲ್ದೇ ಅವರಷ್ಟು ಜನ ಬರುತ್ತೆ. ಇನ್ನೊಬ್ಬರು ಶಿಫಾರಸು ಮಾಡಿ ಇನ್ನೊಬ್ಬರ ಮೂಲಕ ಬರೋದಕ್ಕಿಂತ ಜನಗಳು ಅವರವರೇ ಮಾತಾಡಿಕೊಂಡು ಅವರವರೇ ಶಿಫಾರಸು ಮಾಡ್ಕೊಂಡು ಬರ್ತಾರೆ ಹೊರತು ಇದರಲ್ಲಿ ಯಾರ ಮಿಡ್ಲ್ ಮ್ಯಾನ್ಗಳಾಗಲಿ ಮತ್ತು ಇನ್ನೊಂದು ಹೆಚ್ಚಿಗೆ ಜನಕ್ಕೆ ಅದು ಪ್ರಯೋಜನ ಆಗುತ್ತೆ ಅಂತಂದಾಗ ಅದು ನಿಜವಾಗ್ಲೂ ಸಂತೋಷ ಆಗ್ತದೆ. ಏನೋ ನಾವು ಡಾಕ್ಟ್ರಾಗಿ ಏನೋ ಒಂದು 20-30 ಜನ ನೋಡೋ ಬದಲಿಗೆ ಒಂದು 100, 200, 500 ಜನ ನೋಡಿದ್ರಾಗ ಒಂದು ಸಂತೋಷ ಅಂತ ಅನಿಸುತ್ತೆ. ಸರ್, ನಿಮಗೆ ಈ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಅಥವಾ ಸರ್ಕಾರ ಅಂದರೆ, ನೀವು ಈಗ ಒಬ್ಬ ಸಮಾಜಮುಖಿ ವೈದ್ಯರಾಗಿದ್ದೀರಾ. ಒಂದು ಹೇಳಿದ್ರೆ ನಿಮ್ಮ ಮಾತು ಅಂದರೆ ನಿಜವಾಗ್ಲೂ ಎಲ್ರಿಗೂ ಅರ್ಥ ಆಗುತ್ತೆ, ಅದರಲ್ಲೊಂದು ತೂಕ ಇದೆ. ಸೊ ಸಮಾಜದಲ್ಲಿ ಈ ವೈದ್ಯಕೀಯ ವ್ಯವಸ್ಥೆ ಬದಲಾಗಬೇಕು ಅಥವಾ ಏನಾದರೂ ನಿಮ್ಗೆ ಅನಿಸಿದೆಯಾ ಸರ್? ಏನಾದರೂ ಸುಧಾರಣೆ ಬದಲಾಗಬೇಕು ಅಂತ ಅನಿಸುತ್ತಾ ಸರ್ ನಿಮ್ಗೆ? ಅಲ್ಲ, ನೀವು ಒಂದು ಇವಾಗ ಮಾತಾಡ್ತಾ ಇದ್ದೀರಿ ಬದಲಾವಣೆಗಳನ್ನ ಮಾಡಬೇಕು ಅಂತ. ನಾವು ಸಣ್ಣ ಹುಡುಗರಾಗಿದ್ದಾಗ ನಾವು ನೋಡ್ತಾ ಇದ್ದು, ಇವತ್ತು ಕೂಡ ನೀವು ಈ ನಮ್ಮ ವೈದ್ಯಕೀಯ ಇದರಲ್ಲಿ ಎಲ್ಲ ಕೂಡ ಒಂದು ಭಾಳ ಇಂಪ್ರೂವ್ಮೆಂಟ್ಸ್ ಇದೆ ಮತ್ತು ಭಾಳ ನಾಲೆಡ್ಜಬಲ್ ಇದೆ. ಇದು ಹೆಲ್ತ್ ಸರ್ವೀಸ್ಗಳು. ಆದರೆ ಹಿಂದೆ ನಾವು ನೋಡ್ತಾ ಇದ್ದಾಗ ಕಡಿಮೆ ಜನಗಳಿದ್ದರು ಹಳ್ಳಿಗಳಲ್ಲಿ ಯಾವುದೇ ಒಂದು ಫೆಸಿಲಿಟೀಸ್ಗಳಾಗಲಿ, ಯಾವುದೇ ಒಂದು ಸ್ಪೆಷಾಲಿಟಿಗಾಗಲಿ ತೋರಿಸ್ಕೊಳ್ಳೋದು ಗೊತ್ತೇ ಇರಲಿಲ್ಲ. ಏನೋ ಒಂದು ಕಾಯಿಲೆ ಬಂದರೆ ಯಾವುದೋ ಒಂದು ಆಯುರ್ವೇದಿಕ್ ಡಾಕ್ಟ್ರುಗಳು ಯಾವುದೋ ನಾಟಿ ಔಷಧಿಗಳನ್ನೋ ಇಲ್ಲ ಮೂಢನಂಬಿಕೆಗಳನ್ನ ಇಟ್ಕೊಂಡು ಹೋಗ್ಬೋದು. ಇವತ್ತು ಏನಪ್ಪ ಅಂತಂದರೆ ಎಲ್ಲ ಒಂದು ಇವಾಗ ನಾವು ಈ ಮೆಡಿಸಿನ್ನ ಏನನ್ನು ಇಂಪ್ರೂವ್ಮೆಂಟ್ಸು ಪ್ರೋಗ್ರೆಸ್ ಆಗಿದೆ, ಇದು ನಿಜವಾಗ್ಲೂ ಸಂತೋಷ ಪಡಬೇಕು. ಇದಕ್ಕೆ ಒಂದು ಕಾರಣನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ನಾವು ಕಡಿಮೆ ಜನ ಡಾಕ್ಟ್ರುಗಳಿದ್ದರೂ ಕೂಡ ಹಳ್ಳಿಗಳಲ್ಲೂ ಕೂಡ ಡಾಕ್ಟ್ರುಗಳಿರ್ತಿದ್ರು. ಅವತ್ತು ನಮ್ಮ ಇದರ ಕಾಂಪಿಟೆನ್ಸ್ ಲೆವೆಲ್ಲು ಕಡಿಮೆ ಇತ್ತೇನೋ, ಆದರೆ ಹಳ್ಳಿಗಳಲ್ಲಿ ಎಲ್ಲ ಡಾಕ್ಟ್ರ್ ಪೋಸ್ಟಿಂಗ್ ಮಾಡಿದವರು ಕೂಡ ಅಲ್ಲೇ ಇರ್ತಿದ್ರು. ಇವತ್ತು ನಾವು ಹೇಳ್ತೀವಿ ಎಲ್ಲ ಡೆವಲಪ್ಮೆಂಟ್ಸ್ ಇದೆ, ನಾವು 1000 ಜನ ವರ್ಷಕ್ಕೆ ನಮ್ಮ ಕರ್ನಾಟಕದಲ್ಲೇ ಒಂದು 10,000 ಜನ ಡಾಕ್ಟ್ರುಗಳನ್ನ ನಾವು ತಯಾರು ಮಾಡ್ತೀವಿ, MBBS. ಅದು ಅರ್ಧಕ್ಕಿಂತ ಜಾಸ್ತಿ ಜನನ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾರೆ. ಆದರೆ ಯಾರೂ ಕೂಡ ಹಳ್ಳೀಲಿ ನನಗೆ ಗೊತ್ತಿದ್ದಂಗೆ ಹಾಸ್ಪಿಟ್ಲ್ಗಳಲ್ಲಿ ಗೌರ್ಮೆಂಟ್ಗೆ ಒಬ್ಬರು ಅಲ್ಲಿ ಸ್ಟೇ ಮಾಡೋದಿಲ್ಲ. 100ಕ್ಕೆ ಒಂದು 10-15 ಜನ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇದು ಸರ್ಕಾರದ ಒಂದು ಲ್ಯಾಕ್ಸಿಟಿನೋ ಇಲ್ಲ ಸಮಾಜದ ಮನಸ್ಥಿತಿನೋ. ಹೌದು, ಸಮಾಜದಲ್ಲಿರೋ ಜನರ ಮನಸ್ಥಿತಿನೂ ಆಗಿರ್ಬೋದಲ್ಲ. ಅಂದರೆ ಎಲ್ಲರೂ ಕೂಡ ಅಂದರೆ ಸರ್ಕಾರಗಳಲ್ಲಿ ಅಂದರೆ ಇನ್ನೊಂದು ಹೆಲ್ತ್
ಇಂಪ್ರೂವ್ಮೆಂಟ್ಸ್ ಆಗಿದೆ. ಪ್ರತಿಯೊಬ್ಬನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇವಾಗ ನಮ್ಮಲ್ಲಿ ಇಂಡಿಪೆಂಡೆನ್ಸ್ ಬಂದಾಗ ಎಷ್ಟಿತ್ತು, 37 ಇತ್ತು, ಇವತ್ತು 72-73% ಇದೆ. ಮಾತ್ರ ಇನ್ನೊಂದು ಏನಂದರೆ ನಮ್ಮಲ್ಲಿ ಪ್ರೈವೇಟೈಸೇಷನು ಇದೆ, ಸರ್ಕಾರದ ಆಸ್ಪತ್ರೆಗಳು ಇದ್ದಾವೆ, ಮಿಷನರಿಗಳ ಆಸ್ಪತ್ರೆಗಳು ಇದ್ದಾವೆ, ಮತ್ತು ಸರ್ಕಾರಗಳು ಕೂಡ ಭಾಳ ಸವಲತ್ತುಗಳನ್ನ ಕೊಡ್ತಾ ಇದೆ. ಇವತ್ತು ನೀವು ಸರ್ಕಾರಗಳು ಏನು ಮಾಡ್ತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟ ಇಲ್ಲ. ಯಾಕಪ್ಪ ಅಂತಂದರೆ ಮಾಡ್ತಾ ಇದ್ದಾರೆ, ಭಾಳ ಬೆನಿಫಿಟ್ಸ್ ಇದೆ. ಸರ್ಕಾರಗಳು ಕೂಡ ಮುಂಚೆ ಒಂದು ನೀವು ಯಾವುದಾದ್ರು ಒಂದು ಕಾರ್ಡಿಯಕ್ ಅದಾಗ್ಬೋದು, ನ್ಯೂರಾಲಜಿಗಳಾಗ್ಬೋದು, ರೀನಲ್ ಡಿಸಾರ್ಡರ್ಗಳಾಗ್ಬೋದು, ಇವತ್ತು ಎಲ್ಲನೂ ಫ್ರೀ ಸಿಗುತ್ತೆ. ಮತ್ತು ಮೆಡಿಸಿನ್ಗಳು ಕೂಡ ಮಾತ್ರ ಇದರಲ್ಲಿ ಪ್ರೋಗ್ರೆಸ್ ಆಗಿದೆ. ಆದರೆ ಇನ್ನೂ ಕೂಡ ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು. ಏನಂದರೆ ಡಾಕ್ಟ್ರುಗಳೇ ಆಗಲಿ ಬದ್ಧತೆಗಳನ್ನ ಬೆಳೆಸ್ಕೋಬೇಕಾಗ್ತದೆ. ಅದೇ ಜೊತೆಯಲ್ಲಿ ನಮ್ಮ ರಾಜಕೀಯ ನಾಯಕರಲ್ಲೂ ಕೂಡ ಬದ್ಧತೆ ಬೇಕಾಗ್ತದೆ. ಆದರೆ ಎಲ್ಲವನ್ನೂ ಎಲ್ಲ ರಂಗಗಳಲ್ಲೂ ಕೂಡ ನೀವು ಏನನ್ನು ನಾವು ನಡ್ಕೋಬೋದು ಆ ರೀತಿ ನಡ್ಕೊಳ್ಳೋದಿಲ್ಲ. ಹೌದು ಸರ್. ಇದು ಬರೀ ಇದೊಂದೇ ರಂಗದಲ್ಲಿ ಮಾತ್ರ ಈ ರೀತಿ ಆಯ್ತಾ ಇದೆ ಅಂತ ಹೇಳಬೇಡಿ. ಹೌದು ಸರ್. ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ನಮಗೂ ಕೂಡ ಒಂದು ಸಮಾಜ ಸೇವೆ ಮಾಡ್ತೀನಿ ಅಂತ ನಾನೇನು ಹೇಳಲಿಕ್ಕಲ್ಲ. ನಾನು ಕೂಡ ಒಂದು ಸರಿ ಎಲೆಕ್ಷನ್ನಲ್ಲಿ ನಿಂತಿದ್ದೆ, ಜಿಲ್ಲಾ ಪಂಚಾಯತಲ್ಲಿ ಗೆದ್ದೆ, ಒಂದು ಸ್ವಲ್ಪ ದಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಒಂದು 10 ತಿಂಗಳು. ಅಲ್ಲೂ ಕೂಡ ಏನೇನು ಮಾಡ್ತಾರೆ ಅನ್ನೋದನ್ನು ಕಣ್ಣಾರೆ ನೋಡ್ತಾ ಇದ್ದೀವಿ. ಆದರೆ ಇದರಲ್ಲೂ ಕೂಡ ಸುಧಾರಣೆಗಳು ಮಾಡಲಿಕ್ಕೆ ಭಾಳ ಅವಕಾಶಗಳಿದ್ದಾವೆ, ಬದಲಾವಣೆಗಳಾಗ್ತವೆ. ಇನ್ನು ಎಲ್ಲಿವರೆಗೆ ಒಂಥರ ನಮ್ಮ ಡೆಮಾಕ್ರಸಿಲಿ ಒಂದು ಇನ್ನೂ ಕೂಡ ಇಮ್ಯಾಚ್ಯೂರಿಟಿ ಇದೆ. ಕ್ವಶನ್ ಮಾಡೋದಾಗಲಿ ಕೇಳೋದಾಗಲಿ ಅದು ಜನಗಳಲ್ಲೇ ಬರಬೇಕಾಗ್ತದೆ. ಮತ್ತು ಸರ್, ನಾವು ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸಬೇಕಾದ್ರೆ ಯಾವುದಾದ್ರೂ ಒಂದೆರಡು ವಿಷಯಗಳ ಬಗ್ಗೆ ಅವ್ರು ಯಾವ ಜಾಗರೂಕತೆ ವಹಿಸಬೇಕು ಸರ್? ಅಂದರೆ ಈಗ ಮಕ್ಕಳನ್ನು ಬೆಳೆಸಿದ್ರೇ ಅದ್ರ ಮುಖಾಂತರನೇ ಮುಂದಿನ ಸಮಾಜ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಅಲ್ಲ, ಇವತ್ತು ಒಂದು ಸಂತೋಷ ಪಡಬೇಕು ಅಂತಂದರೆ ನಮ್ಮ ಎಜುಕೇಷನ್ಗೆ ಎನ್ರೋಲ್ಮೆಂಟು 100% ಇದೆ. ಅದು ಸಂತೋಷ ಪಡುವಂಥದ್ದು. ಮತ್ತು ನಾಲೆಡ್ಜ್ ಏನು, ಇವತ್ತು ಬುದ್ಧಿಶಕ್ತಿ ಎಲ್ರಿಗೂ ಇದೆ. ಆದರೆ ಒಂದೇ ಒಂದು ಅಭಾವ ಅಂತ ಕಾಣಿಸುತ್ತೆ, ಒಳ್ಳೆಯತನ, ನೈತಿಕತೆ, ಮೌಲ್ಯಗಳಿಲ್ಲ. ಇದನ್ನು ಯಾವ ರೀತಿ ನಾವು ರೂಢಿಸ್ಕೊಡ್ತೀವಿ ಅನ್ನೋದ್ರ ಮೇಲೆ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಆದರೆ ಈ ಕಾನೂನುಗಳಿದೆ, ಎಷ್ಟೋ ನಿಮಗೆ ಆದರೂ ಕೂಡ ನಾವು ಕಾನೂನುಗಳನ್ನ ಅಷ್ಟು ಸುಲಭದಲ್ಲಿ ನಾವು ಫಾಲೋ ಮಾಡೋದಿಲ್ಲ ನಮ್ಮ ದೇಶದಲ್ಲಿ. ಇದಕ್ಕೆ ನಮ್ಮ ಅಜ್ಞಾನವೋ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಈ ಕಾನೂನುಗಳಲ್ಲಿರ್ತಕ್ಕಂಥ ವೈಫಲ್ಯಗಳೋ ಇಲ್ಲ ಅಧಿಕಾರಿಗಳೋ ನಮ್ಮ ಇದು ಕೂಡ ಇದೆ. ಆದರೂ ಇನ್ನೊಂದು ಮಾತ್ರ ಹೇಳ್ಬೋದು, ಈ ದೇಶಕ್ಕೆ ಒಳ್ಳೆಯ ಭವಿಷ್ಯನೂ ಇದೆ. ಮತ್ತು ಏನಪ್ಪ ಅಂತಂದರೆ, ಇವಾಗ ಭಾಳ ಜನಗಳು ಹೇಳ್ತಾರೆ, ನಮಗೆ ನಾವು ಸಣ್ಣ ಹುಡುಗರಾಗಿದ್ದಾಗ ಹೇಳ್ತಿದ್ರು, ಅವರಿಗೆ ಎಷ್ಟೋ ಜನ ತಂದೆ ತಾಯಿಗಳಿಗೆ ಒಂದು 2 ರೂಪಾಯಿ ಕೊಟ್ಟು ಫೀಸ್ ಕೊಡೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ, ಒಂದು ಸ್ಲೇಟ್ ಬಳಪ ತೊಗೊಳಕ್ಕೆ ಸಾಧ್ಯ ಇರ್ತಿರಲಿಲ್ಲ ನಾವು ಸಣ್ಣ ಹುಡುಗರಾಗಿದ್ದಾಗ. ಇವತ್ತು ಸರ್ಕಾರಗಳು ಎಲ್ಲವನ್ನೂ ಮಾಡ್ತವೆ. ಆದರೂ ಕೂಡ ಜನಗಳು ಸರ್ಕಾರಿ ಶಾಲೆಗಳಿಗೆ ಯಾರೂ ಹೋಗೋದಿಲ್ಲ. ಆದರೂ ಎಲ್ಲ ಹೋಗೋದು, ಎಲ್ಲರೂ ಕೂಡ ಏನಂತಂದರೆ ಕ್ವಾಲಿಟಿನ ಇಷ್ಟಪಡ್ತಾರೆ. ನೀವು ಕ್ವಾಲಿಟಿ ಮತ್ತು ಅದು ಸ್ಟ್ಯಾಂಡರ್ಡ್ನ ನೀವು ಮೇಂಟೈನ್ ಮಾಡದೆ ಹೋದರೆ ಬರೀ ನಿಮ್ಮ ಊಟ ಬಟ್ಟೆ ತಿಂಡಿ ಕೊಡೋದ್ರಿಂದಲೇ ನೀವು ಇವತ್ತೇನಾಗ್ತವೆ ಅಂದರೆ, ನನಗೆ ಗೊತ್ತಿದ್ದಂಗೆ ಹಳ್ಳಿಗಳಲ್ಲೂ ಕೂಡ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಭಾಳ ಇದ್ದಾವೆ. ಆದರೆ ನಾವೆಲ್ಲರೂ ಹೇಳ್ತೀವಿ ಕನ್ನಡದಲ್ಲಿ ಓದಿ ಮಕ್ಕಳು ಕನ್ನಡನೇ ಕಲಿಸಿ ಅಂತ ಹೇಳ್ತೀವಿ. ಆದರೆ ಕಲಿಸಿ ಅಂತ ಹೇಳೋರು ಕೂಡ ಅವ್ರ ಮಕ್ಕಳನ್ನ ನೀವು ಇಂಗ್ಲೀಷ್ ಶಾಲೆಗಳಿಗೆ ಅಂದರೆ ಏನಪ್ಪ ಅಂದರೆ, ನನಗೆ ಒಂದು ಅನಿಸುತ್ತೆ, ಕನ್ನಡನ ಕಲಿಬೇಕು. ಯಾಕಪ್ಪ ಅಂದರೆ ನೀವು ಕನ್ನಡ ಕಲಿದೇ ಹೋದರೆ ನೀವು ಎಲ್ಲಿ ಹುಟ್ಟಿ ಬೆಳೆದಿರ್ತೀರೋ ಅವ್ರ ಜೊತೆಲಿ ವ್ಯವಹರಿಸೋದಾಗಲಿ ಮತ್ತು ಅವರಿಗೆ ಏನನ್ನು ಸುಲಭವಾಗಿ ಅರ್ಥವಾಗೋಂಥ ಅವಕಾಶನ ನಾವು ತಪ್ಪಿಸ್ತೀವಿ. ಎಜುಕೇಷನ್ ಅಂದರೆ ನೀವು ಓದ್ತಾ ಇವತ್ತೇನೆಂದರೆ ಕನ್ನಡನೇ ನಾವು ಕಲಿದೇನೆ, ಇಂಗ್ಲೀಷನ್ನ ನಾವು ಕಲಿಯೋದು ಬೇಡ, ಬೇರೆ ಭಾಷೆ ಕಲಿಯೋದು ಬೇಡ ಅನ್ನೋದಾದರೆ ಬೇರೆ ಭಾಷೆಗಳಿರ್ತಕ್ಕಂಥ
ಜ್ಞಾನವನ್ನು ನಮ್ಮ ಭಾಷೆಗೆ ತರ್ಜುಮೆ ಮಾಡಬೇಕಾಗ್ತದೆ. ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಇವತ್ತು ಭಾಳ ತಾರತಮ್ಯ ಇದೆ. ಹಣ ಇರೋರು ಇವತ್ತು ಹಣ ಇದ್ದವರು ಚೆನ್ನಾಗಿರೋ ಸ್ಕೂಲಿಗೆ ಸೇರಿಸ್ತಾರೆ ಇರ್ತಾರೆ. ಇನ್ನೂ ಒಂದು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ, ಇವತ್ತು ಬಡವರು ಕೂಡ ತಮ್ಮ ಮಕ್ಕಳಿಗೆ ಒಂದು 20,000 ರೂಪಾಯಿ ಖರ್ಚು ಮಾಡಿ ಮಕ್ಕಳನ್ನು ಓದಿಸ್ತಾರೆ. ಇನ್ನೂ ಒಂದು ಕಾರಣ ಅಂದರೆ ಮುಂಚೆ ಎಲ್ಲ 4-5 ಜನ ಮಕ್ಕಳಿರ್ತಿದ್ರು. ಈಗ 1-2 ಮಕ್ಕಳಿರೋದ್ರಿಂದ ತಂದೆ ತಾಯಿಗಳು ಕೂಡ ಮಕ್ಕಳ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾರೆ ಮತ್ತು ಅವರ ಮುತುವರ್ಜಿನ ಜವಾಬ್ದಾರಿಗಳಿರೋದ್ರಿಂದ ಒಂದಿನ ಬದಲಾವಣೆಗಳಾಗ್ಬೋದು. ಅಂದರೆ ಎಲ್ಲವನ್ನೂ ತಪ್ಪು ಅಂತ, ಇದರಲ್ಲಿ ಒಳ್ಳೆಯದು ಇದೆ, ಸರಿನೂ ಇದೆ. ಮತ್ತು ಅದು ಪ್ರತಿಯೊಬ್ಬರಲ್ಲಿ ಅವರಲ್ಲೇ ಮನೋಭಾವಗಳು ಬೆಳ್ಕೋಬೇಕು. ಇವಾಗ ನಾವು ಸರ್ಕಾರದಲ್ಲಿ ಸಂಬಳ ತೊಗೊಂಡ್ಮೇಲೆ ನಾವು ಕೆಲಸ ಮಾಡಬೇಕಾದ ಜವಾಬ್ದಾರಿ. ಕೆಲಸ ಕೊಡೋರಿಗೆ ಮಾತ್ರ ನೀವು ಎಲ್ಲೇ ಕೊಡಿ ನಾವು ಕೆಲಸ ಮಾಡ್ತೀವಿ ಅಂತೀವಿ. ಕೆಲಸ ಕೊಟ್ಟ ಮೇಲೆ ನಾವು ಮಾತಾಡೋ ರೀತಿ ನೀತಿಗಳೇ ಇದು. ಸರ್, ಮತ್ತು ವೈದ್ಯರಾಗಿ ಜನರ ಆರೋಗ್ಯನ ಅವರು ಹೇಗೆ ಕಾಪಾಡಿಕೊಳ್ಬೇಕು ಸರ್? ಚರ್ಮದ ಆರೋಗ್ಯನಿರ್ಬೋದು ಅಥವಾ ಒಂದು ಅಮೂಲಾಗ್ರವಾಗಿ ಅವರ ಒಂದು ಜೀವನ ಶೈಲಿನ ಹೇಗೆ ಇಟ್ಕೋಬೇಕು ಸರ್? ಈಗೇನು ಅಂದರೆ ದಿನಕ್ಕೊಂದು ವಿಡಿಯೋ ಬರುತ್ತೆ, ದಿನಕ್ಕೊಂದು ಸಜೆಷನ್ ಬರುತ್ತೆ. ಸೊ ಯಾವ ರೀತಿ ಆಹಾರ, ಯಾವ ರೀತಿ ಓಡಾಡಬೇಕಾ, ಎಷ್ಟು ಸ್ಟೆಪ್ಸ್ ಬರಬೇಕು, ಇಷ್ಟೇ ಫುಡ್ ತಿನ್ನಬೇಕು, ತೂಕ ಹಾಕ್ಕೋಬೇಕು. ಸೊ ಯಾವ ರೀತಿ ಇರಬೇಕು ಸರ್ ಜೀವನ ಶೈಲಿ ಅಂದರೆ ಜನರದು? ನೋಡಿ, ಆರೋಗ್ಯನ ನೀವು ಕಾಪಾಡಬೇಕು ಅಂತಂದರೆ ಬೇಸಿಕ್ ನೆಸೆಸಿಟಿ ಅಂತಂದರೆ ನ್ಯೂಟ್ರಿಷನ್ ಇರಬೇಕಾಗ್ತದೆ. ಅದು ಒಂದು ಸಂಪೂರ್ಣವಾದ ಆಹಾರವನ್ನು ಬೇಕಾಗ್ತದೆ. ಮತ್ತು ಫುಡ್ ಬಗ್ಗೆ ನಾವು ಹಿಂದಿನವ್ರಿಗೆ ಹೆಚ್ಚಿಗೆ ಹಣ ಇಲ್ಲದೇ ಇರ್ಬೋದಾಗಿತ್ತು, ಆದರೆ ಅವರು ಎಲ್ಲ ನ್ಯೂಟ್ರಿಷನ್ ಇರ್ತಕ್ಕಂಥ ಫುಡ್ಗಳನ್ನೂ ತಿಂತಿದ್ರು. ಇವತ್ತೇನಾಗಿದೆ ಅಂತಂದರೆ ಇದು ಬಾಯಿ ರುಚಿ ಮತ್ತು ನಾವು ಇಷ್ಟಪಡ್ತೀವಿ. ಮತ್ತು ನಾವು ಈ ಪ್ರೋಟೀನ್ ಆಗಲಿ ಕಾರ್ಬೋಹೈಡ್ರೇಟ್ಸ್ ಆಗಲಿ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಪ್ರೋಟೀನ್ ಫುಡ್ಡನ್ನು ನಾವು ಭಾಳ ಕಡಿಮೆ ತಿಂತೀವಿ. ಇದು ಕಾಳು ಕಡ್ಡಿಗಳಾಗ್ಬೋದು, ಮೊಟ್ಟೆ ಮತ್ತು ಮಾಂಸಾಹಾರದಲ್ಲಿ ತಿನ್ಬೋದು. ಇದನ್ನು ಕೂಡ ನಾವು ಉಪಯೋಗಿಸ್ಬೇಕಾಗ್ತದೆ. ಬರೀ ನೀವು ಇದರಿಂದನೇ ನಿಮ್ಮ ಆರೋಗ್ಯನ, ಆಮೇಲೆ ಹಾಲನ್ನು ಕುಡಿಯಲೇಬೇಕಾಗ್ತದೆ. ಅಂದರೆ ಎಲ್ಲವೂ ಕೂಡ ಮಿತಿಯಾಗಿರಬೇಕು. ಬರೀ ಒಂದನ್ನೇ ತಗೊಳ್ಳೋದಾಗ ಇವಾಗ ನಾವೇನಂತ ಬ್ಯಾಲೆನ್ಸ್ ಡೈಟ್ ಅಂತ ಹೇಳ್ತೀವೋ ಅದು ಎಲ್ರಿಗೂ ಗೊತ್ತಿದೆ, ಅದೇನೂ. ಆದರೂ ಕೂಡ ನಾವೇನಾಗ್ತದೆ ಅಂದರೆ ನಮ್ಮ ಫುಡ್ಡಲ್ಲಿ ಇವತ್ತು ಏನಾಗ್ತದೆ ಅಂದರೆ ನಾವು ಯಾವುದೇ ವಸ್ತುಗಳನ್ನಾಗಲಿ ಫ್ರೆಶ್ ಆದಂಥ ಪದಾರ್ಥಗಳನ್ನ ಉಪಯೋಗಿಸೋದು ಒಳ್ಳೆಯದು. ಫ್ರಿಜ್ಜಲ್ಲಿ ಇಟ್ಕೊಂಡೋ ಇಲ್ಲ ಅದು ಹೆಚ್ಚಿಗೆ ದಿನ ಆ ಕಾಲಕ್ಕೆ ಏನೇನು ಸಿಗುತ್ತೋ ಅದನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಮತ್ತು ಅದರ ಜೊತೆಗೆ ನಮ್ಮಲ್ಲಿ ಇಂಡಿಯಾದಲ್ಲಿ ಮಾತ್ರ ಹೈಜೀನಿ ಮಾತ್ರ ಭಾಳ ಪೂರ್ ಇರ್ತದೆ. ಹೈಜೀನಿ ಅಂತಂದರೆ ನಾವು ವಾಟ್ರನ್ನ ಯೂಸ್ ಮಾಡ್ತಕ್ಕಂಥ, ಇವತ್ತು ಪರವಾಗಿಲ್ಲ, ಹಳ್ಳಿಗಳಲ್ಲಿ ನಾವು ನೋಡಿದಾಗೆ ಎಲ್ಲ ಬಾವಿ ನೀರುಗಳನ್ನೇ ಕುಡಿತಿದ್ರು, ಇಲ್ಲ ಕೆರೆ ನೀರುಗಳನ್ನ ಕುಡಿತಿದ್ರು. ಆಮೇಲೆ ಒಂದು ಸ್ವಲ್ಪ ಪ್ರೋಸೆಸ್ಸಲ್ಲಿ ಏನಾಯಿತು ಅಂದರೆ ಬೋರ್ವೆಲ್ಗಳು ಬಂದಾಗ ಇದೇನೋ ಒಂದು ಪರಿಹಾರ ಅಂತ ತಿಳ್ಕೊಂಡ್ರು. ಇವತ್ತು ಹಳ್ಳಿಗಳಲ್ಲೂ ಕೂಡ RO ಪ್ಲ್ಯಾಂಟ್ಗಳು ಬಂದಿವೆ. ಇದು ಒಂದು ಒಳ್ಳೆಯ ಇದು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ನಮ್ಮ ಅಗ್ರಿಕಲ್ಚರಲ್ಲೂ ಕೂಡ ನಾವು ಆದಷ್ಟು ಹರ್ಬಿಸೈಡ್ಸು ಪೆಸ್ಟಿಸೈಡ್ಸನ್ನ ನಾವು ಕಡಿಮೆ ಯೂಸ್ ಮಾಡಬೇಕು. ಆದರೆ ಬೆಳೀತಕ್ಕಂಥ ಪಾಪ್ಯುಲೇಷನ್ಗೆ ಬರೀ ನೀವು ಆರ್ಗ್ಯಾನಿಕ್ಕಾಗಿ ನಾವು ಅಗ್ರಿಕಲ್ಚರ್ ಮಾಡೋದ್ರಿಂದ ನಿಜವಾಗ್ಲೂ ಸಪ್ಲೈ ಮಾಡೋದು ಕಷ್ಟ ಆಗ್ತದೆ. ಇವನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಮತ್ತು ಏನಪ್ಪ ಅಂದರೆ ಮಕ್ಕಳುಗಳಿಗೆ ಸಣ್ಣ ಹುಡುಗರಿಂದ ನಿಮಗೆ ಈ ಬ್ಯಾಲೆನ್ಸ್ ಡೈಟ್ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇವತ್ತು ಸರ್ಕಾರಗಳು ಕೂಡ ಸ್ಕೂಲ್ಗಳಲ್ಲಿ ಹಾಲು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಮಕ್ಕಳುಗಳಿಗೆ ಶೂಸ್ಗಳನ್ನ ಕೊಡ್ತಾರೆ. ಆದರೆ ಹಿಂದೆ ಎಲ್ಲ ಬರೀ ಕಾಲಲ್ಲಿ ನಾವು ಓಡಾಡ್ತಿದ್ರು. ಇವತ್ತು ಸೌಕರ್ಯ ಸವಲತ್ತುಗಳು ಸಿಗ್ತಾ ಇದೆ. ಮತ್ತು ಆ ಸೌಕರ್ಯಗಳನ್ನು ನಾವು ಸಣ್ಣ ಹುಡುಗರಲ್ಲಿ ಆ ಒಂದು ಈ ಆ್ಯಟಿಟ್ಯೂಡನ್ನ ಬೆಳೆಸಬೇಕಾಗ್ತದೆ. ಅದರ ಜೊತೆಗೆ ನಾವು ಎಜುಕೇಷನ್ಗಳನ್ನ ಇವತ್ತು ನಾವು ತಿಳಿದುಕೊಂಡಿರೋ ಮಟ್ಟಕ್ಕಿಂತ ನಾವು ನಮಗೇನು ಒಂದು ಅವಕಾಶ ಆಯಿತು ಅದಕ್ಕಿಂತ ಹೆಚ್ಚಿಗೆ ಅವಕಾಶಗಳಿದೆ. ಮುಂಚೆ ಏನಾಗ್ತಿತ್ತು, ನಾವು ರೇಡಿಯೋದಲ್ಲಿ ಬೇಕಾದ್ರೆ ನ್ಯೂಸ್ ಕೇಳಬೇಕಾಗಿತ್ತು, ಅಲ್ಲಿ ಮಾತ್ರ ನಾವು ಇವತ್ತು ಕಣ್ಣು ಮುಂದೆ ನೀವು ಏನು ಬೇಕಾದ್ರೂ ನೋಡ್ಬೋದು.
ಯಾವ ಮನುಷ್ಯನ ಜೊತೆಲಿ ಬೇಕಾದ್ರೂ ನೀವು ಮಾತಾಡ್ಬೋದು. ಇವತ್ತು ನಿಮ್ಮ ಯೂಟ್ಯೂಬ್ಗಳು ಇವೆಲ್ಲ ಬಂದ ಮೇಲೆ ಈ ಮನಾಪಲಿ ಇತ್ತಲ್ಲ, ಯಾವಾಗ ಮನಾಪಲಿಗಳಂದರೆ ಏನಂದರೆ ಈ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅಂತ ನಾವೇನು ಕರಿತಿದ್ವೋ, ಮೀಡಿಯಾ ಆಗ್ಬೋದು, ಇವತ್ತು ಎಲ್ಲರೂ ಕೂಡ ಯಾರು ಬೇಕಾದರೂ ಕ್ವಶನ್ ಮಾಡುವಂಥ ಒಂದು ಅವಕಾಶಗಳು ಸಿಕ್ಕಿದೆ. ಸುದ್ದಿ ಮಾಧ್ಯಮಗಳಿಗೆ ಸಡ್ಡು ಹೊಡಿತಾ ಇದ್ದಾರೆ. ದೃಶ್ಯ ಮಾಧ್ಯಮಗಳಾಗ್ಬೋದು, ಸಿನಿಮಾಗಳಾಗ್ಬೋದು, ಈ ನ್ಯೂಸ್ ಪೇಪರ್ಗಳಾಗ್ಬೋದು. ಇವತ್ತು ನೀವು ಕೂಡ ಸಾಮಾನ್ಯ ಮನುಷ್ಯನೂ ಕೂಡ ಇವತ್ತು ಆಧುನಿಕ ತಂತ್ರಜ್ಞಾನಗಳಿಂದ ಅವನ ಅಭಿಪ್ರಾಯಗಳನ್ನಾಗಲಿ ಅವನ ಇಷ್ಟ ಅನಿಷ್ಟಗಳನ್ನಾಗಲಿ ಮಾತಾಡ್ತಾನೆ ಮತ್ತು ಅವನ ತೊಂದರೆಗಳನ್ನ ಹೇಳ್ಕೊಳ್ಳಿಕ್ಕೂ ಈ ಮಧ್ಯವರ್ತಿಗಳು ಕಡಿಮೆ ಆಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಹೌದು ಸರ್. ಇದೇನಪ್ಪ ಅಂತಂದರೆ ಇದು ಒಂದು ಒಳ್ಳೆಯ ಬೆಳವಣಿಗೆ, ಆರೋಗ್ಯಕರವಾಗಿದೆ ಬೆಳವಣಿಗೆ. ಮತ್ತು ಏನಪ್ಪ ಅಂದರೆ ಈ ದೇಶದಲ್ಲಿ ನನಗನ್ಸುತ್ತೆ ಅಂದರೆ ಒಂದು ಸ್ವಲ್ಪ ಪಾಪ್ಯುಲೇಷನ್ನ ನಾವು ಕಟ್ ಡೌನ್ ಮಾಡ್ಕೋಬೇಕಾಗ್ತದೆ. ಯಾಕಪ್ಪ ಅಂದರೆ ಒಂದು 2-3 ಕೋಟಿ ಜನಗಳನ್ನು ಅವರಿಗೆ ನಾವು ಫುಡ್ ಕೊಡಬೇಕಾಗ್ತದೆ, ಎಜುಕೇಷನ್ ಕೊಡಬೇಕಾಗ್ತದೆ, ಇದು ಒಂದು ದೊಡ್ಡ ಬರ್ಡನ್ ಈ ದೇಶದಲ್ಲಿ. ಅಲ್ಲ, ಬೇರೆ ದೇಶಗಳಲ್ಲಿ ಇದನ್ನು ಅದೇ ರೀತಿ ಬಿಡೋದು ಒಳ್ಳೆಯದಲ್ಲ. ಅಟ್ಲೀಸ್ಟು 1 ಮಕ್ಕಳಾದರೂ ಬೇಕು, 2 ಮಕ್ಕಳು ಸಾಕು. ಆ ಆ್ಯಟಿಟ್ಯೂಡನ್ನ ನಾವು ಬೆಳೆಸ್ಕೊಳ್ಳೇಬೇಕು. ನಾವು ಸಣ್ಣ ಹುಡುಗರಾಗಿದ್ದಾಗ ಹೇಳ್ತಾ ಇದ್ದೋ ಈ ರೀತಿ ಮಾಡ್ಕೊಳ್ಳಿ ಅಂತ. ಅಂದರೆ ಇವಾಗ ಜನಗಳಲ್ಲೇ ಅವರಲ್ಲೇ ಬಂದಿದೆ. ಅಂದರೆ ಏನಪ್ಪ ಅಂದರೆ ಇವಾಗ ಒಂದು ಸ್ಟೇಟ್ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಈ ರೀತಿ ಇರೋದಿಲ್ಲ. ಒಂದು ಅರ್ಧ ಚೆನ್ನಾಗಿರ್ತವೆ, ಇನ್ನೊಂದು 4 ಭಾಗ ಅರ್ಧದಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾರೆ. ಅವ್ರನ್ನೂ ಕೂಡ ಒಂದು ಸರಿದಾರಿಗೆ ತರುವಂಥ ವ್ಯವಸ್ಥೆನ ಮಾಡಬೇಕು. ಇವಾಗ ನಾರ್ತ್ ಇಂಡಿಯಾದಲ್ಲೇ ತೊಗೊಳ್ಳಿ, ಅಲ್ಲಿ ಪಾಪ್ಯುಲೇಷನ್ನ ನೋಡಿದರೆ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಭಾಳ ವರ್ಷಗಳ ಅವಶ್ಯಕತೆ ಇದೆ ಈ ಸೌತ್ ಇಂಡಿಯಾದನ್ನು ಕಂಪೇರ್ ಮಾಡಿ. ಆದರೂ ಕೂಡ ಒಂದೇ ಒಂದು ಮನುಷ್ಯನಲ್ಲಿ ತನ್ನದೇ ಆದ ಒಂದು ಶಕ್ತಿ ಇದೆ, ಚೈತನ್ಯ ಇದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವನು ಉಪಯೋಗಿಸ್ಕೋಬೇಕಾಗ್ತದೆ. ಮತ್ತು ಎಲ್ಲ ರಂಗಗಳಲ್ಲೂ ಕೂಡ ಜನಗಳಲ್ಲಿ ಒಳ್ಳೆಯತನ ಬರಲಿ, ಒಂದು ನೈತಿಕತೆ ಇರಲಿ ಅಂತ ಬಯಸ್ತೀನಿ ಅಷ್ಟೇ. ಧನ್ಯವಾದಗಳು ಸರ್. ನಮಸ್ಕಾರ. ನಮ್ಮ ಇಂದಿನ ಸಂಚಿಕೆಗೆ ಒಂದು ಅರ್ಥಪೂರ್ಣವಾದ ಅಂದರೆ ಜೀವನ ಪರ್ಯಂತ ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಸಲಹೆಗಳನ್ನು ನೀಡಿದ ಡಾಕ್ಟರ್ ಶಂಕರೇಗೌಡ ಅವರಿಗೆ ಧನ್ಯವಾದಗಳು. ನಮಸ್ತೆ.